ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ವರ್ಷ ಬೋರ್ಡ್ ಎಕ್ಸಾಮ್ ಸಿಲೆಬಸ್ಸಲ್ಲಿ ರೆಡ್ಯೂಸ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಆ ಪ್ರಕಾರ ಹೊಸ ಸಿಲೆಬಸ್ ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಪ್ರಿಂಟ್ ಆಗಿ ಬರ್ತಾ ಇದೆ, ಹೌದಾ? ಸೊ ಹಾಗಾದರೆ ಪ್ರಾಕ್ಟಿಕಲಲ್ಲಿ ಈ ವರ್ಷ ಕರ್ನಾಟಕದಲ್ಲಿ ಏನು ಚೇಂಜಸ್ಗಳನ್ನು ಮಾಡಿದ್ದಾರೆ, ಸೊ ಅದ್ರ ಬಗ್ಗೆ ನೋಡ್ತಾ ಹೋದರೆ ಈ ವರ್ಷ ನಮಗೆ ಚೇಂಜ್ ಮಾಡಿರುವಂಥದ್ದು ಏನಂತಂದರೆ, ಸೆಕೆಂಡ್ ಪಿ ಯು ಸಿ ಮೊದಲು ಹೇಳಿಬಿಡ್ತೀನಿ. ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಏನಾಗಿದೆ ಅದು ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ. ಕೆಮಿಸ್ಟ್ರಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಸೊ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಟು ಬಿ ಕಂಡಕ್ಟೆಡ್ ಫಾರ್ ದ ಅಕಾಡೆಮಿಕ್ ಇಯರ್ 2023-24 ಅಂತ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಎಕ್ಸ್ಪೆರಿಮೆಂಟ್ ನಾವು ಕಂಡಕ್ಟ್ ಮಾಡ್ತೀವಿ, ಆದರೆ ಇದರೊಳಗೆ ಯಾವುದೇ ರೀತಿ ಎಕ್ಸಾಮಿಗೆ ಚೇಂಜ್ ಆಗಿಲ್ಲ. ಎಕ್ಸಾಮಿಗೆ ಏನು ನಿಮ್ಮದು ಸಾಲ್ಟ್ ಅನಾಲಿಸಿಸ್ ಇರ್ತಿತ್ತು, ಮತ್ತು ಎಕ್ಸಾಮಿಗೇನು ಟೈಟ್ರೇಷನ್ ಇರ್ತಿತ್ತು, ವೈವಾ ಇರ್ತಿತ್ತು, ಜರ್ನಲ್ ಇರ್ತಿತ್ತು, ಅದು ಅದೇ ರೀತಿ ಇದೆ. ಸೆಕೆಂಡ್ ಪಿ ಯು ಸಿಯಲ್ಲಿ ಏನೂ ಚೇಂಜ್ ಆಗಿಲ್ಲ. ಎಕ್ಸ್ಪೆರಿಮೆಂಟ್ ಒಂದಷ್ಟು ಕೊಲೈಟ್ಸ್ ಮೇಲಿತ್ತು, ಅದನ್ನು ತೆಗೆದಿದ್ದಾರೆ. ಸೊ ಇದರಲ್ಲಿ ಮೇನ್ ಆಗಿ ನಾವು ಮಾಡಿಸೋದು ಸಾಲ್ಟ್ ಅನಾಲಿಸಿಸ್. ಪ್ರತಿಯೊಂದು ಕಾಲೇಜಸಲ್ಲೂ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಸಾಲ್ಟ್ ಅನಾಲಿಸಿಸ್ ಒಂದು, ಟೈಟ್ರೇಷನ್ ಒಂದು, ಹೌದಾ? ಸೊ ಟೈಟ್ರೇಷನ್ ಒಂದು ಮಾಡ್ತಾರೆ. ಸೊ ಇದರಲ್ಲಿ ನೋಡಿ, ಟೈಟ್ರೇಷನ್ ಆಫ್ KMnO4 ಅಗೇನಸ್ಟ್ FAS ಫೆರಸ್ ಅಮೋನಿಯಂ ಸಲ್ಫೇಟ್ ಒಂದಿದೆ, KMnO4 ಅಗೇನಸ್ಟ್ ಆಕ್ಸಾಲಿಕ್ ಆಸಿಡ್ ಒಂದಿದೆ. ಇವೆರಡನ್ನು ಮಾಡಿಸ್ತಾರೆ. ಪ್ಲಸ್ ಈ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್, ಸಾಲ್ಟ್ ಅನಾಲಿಸಿಸನ್ನು ಮಾಡಿಸ್ತಾರೆ. ಸೊ ಕಂಪಲ್ಸರಿಯಾಗಿ ಮಾಡ್ತಾರೆ. ಡೆಫಿನೆಟ್ಲಿ ಯು ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಸೊ ಅದಾದ ಮೇಲೆ ನೆಕ್ಸ್ಟ್ ನೋಡಿ, ಈ ರೀತಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಎಂಥಾಲ್ಪಿ ಆಫ್ ಸೊಲ್ಯೂಷನ್ ಇರ್ಬೋದು, ನ್ಯೂಟ್ರಲೈಸೇಷನ್ ಇರ್ಬೋದು, ಎಂಥಾಲ್ಪಿ ಚೇಂಜ್ ಇನ್ ಮಿಕ್ಸಿಂಗ್ ಕ್ಲೋರೋಫಾರ್ಮ್ ಆ್ಯಂಡ್ ಎಸಿಟೋನ್ ಇರ್ಬೋದು, ಎಲೆಕ್ಟ್ರೋಕೆಮಿಸ್ಟ್ರಿ ಸಂಬಂಧಪಟ್ಟಂಥ ಟೆಸ್ಟ್ ಇರ್ಬೋದು, ಕ್ರೊಮ್ಯಾಟೋಗ್ರಫಿ ಸಂಬಂಧಪಟ್ಟಂಥ ಟೆಸ್ಟ್ ಇರ್ಬೋದು. ಇವೆಲ್ಲ ಭಾಳಷ್ಟು ಕಾಲೇಜಸ್ಗಳಲ್ಲಿ ಡೆಮಾನ್ಸ್ಟ್ರೇಷನನ್ನು ಮಾಡಿರ್ತೀವಿ. ಯಾಕಂತಂದರೆ ಈಗ ನಮಗಿರುವಂಥ ಟೈಮಲ್ಲಿ ಅಷ್ಟೂ ಪ್ರಾಕ್ಟಿಕಲ್ನ ನಿಮ್ಮ ಕೈಯಲ್ಲಿ ಮಾಡಿ ನಮಗೆ ಆ ರಿಸಲ್ಟನ್ನು ಬರೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಲ್ಟ್ ಅನಾಲಿಸಿಸ್ ಮತ್ತು ಟೈಟ್ರೇಷನ್ನ ಡೀಟೇಲ್ ಆಗಿ ಮಾಡಿರ್ತೀವಿ. ಸೊ ಎಲ್ಲ ಕಾಲೇಜಸ್ಲು ಅದನ್ನೇ ಮಾಡ್ತಾರೆ. ಬಟ್ ಇವೆಲ್ಲ ಡೆಮಾನ್ಸ್ಟ್ರೇಷನ್ ಪಾರ್ಟ್ ಇರ್ತದೆ, ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಲ್ಯಾಬಿನಲ್ಲಿ ಟೀಚರ್ಸ್ಗಳು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅಷ್ಟೇ. ಇನ್ನು ಎಕ್ಸಾಮಿನೇಷನ್ ಹಾಗಾದರೆ ಏನಾದ್ರು ಚೇಂಜ್ ಆಗಿದೆಯಾ? ಏನೂ ಚೇಂಜ್ ಆಗಿಲ್ಲ. ಇಲ್ಲಿ ನೋಡ್ಬೋದು. ಸೊ ಸಾಲ್ಟ್ ಅನಾಲಿಸಿಸ್ ನೋಡಿ 10 ಮಾರ್ಕ್ಸ್ ಇದೆ ಇಲ್ಲಿ, ರೈಟ್? ಸಾಲ್ಟ್ ಅನಾಲಿಸಿಸ್ 10 ಮಾರ್ಕ್ಸ್ ಇದೆ, ಟೈಟ್ರೇಷನ್ 10 ಮಾರ್ಕ್ಸ್ ಇದೆ, ವೈವಾ 4 ಮಾರ್ಕ್ಸ್ ಇದೆ. ಸೊ ಸಬ್ಮಿಷನ್ ಆಫ್ ದ ಡ್ಯೂಲಿ ಕಂಪ್ಲೀಟೆಡ್ ಸರ್ಟಿಫೈಡ್ ರೆಕಾರ್ಡ್ 6 ಮಾರ್ಕ್ಸ್ ಇದೆ, ಟೋಟಲ್ 30 ಮಾರ್ಕ್ಸ್. ಎಕ್ಸಾಮಿನೇಷನ್ ಪ್ಯಾಟರ್ನ್ದಲ್ಲಿ ಲಾಸ್ಟ್ ಇಯರ್ ಏನಿತ್ತು ಅದೇ ಇದೆ, ಏನೂ ಚೇಂಜಸ್ ಇಲ್ಲ. ಅದಾದಮೇಲೆ ಹಾಗಾದರೆ ಯಾವ್ಯಾವ ಸಾಲ್ಟ್ ಮಾಡಿಸ್ತಾರೆ ಜನರಲಿ, ಇದು ಡಿಪೆಂಡಿಂಗ್ ಆನ್ ದ ಕಾಲೇಜಸ್ ಅಥವಾ ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್. ಓಕೆ, ಸೊ ಒಂದು ಕೆಮಿಸ್ಟ್ರಿ ಫೋರಮ್ ಅಂತ ಇರ್ತದೆ, ಅದರಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ. ಸೊ ಇದರಲ್ಲಿ NH4Br, NH4Cl, ಅಲ್ಯೂಮಿನಿಯಂ ಸಲ್ಫೇಟ್, MnSO4, ZnSO4, ZnCO3, CaCO3, BaCl2 ಆರ್ BaNO3 ಟ್ವೈಸ್, SrNO3 ಟ್ವೈಸ್ ಆರ್ SrCl2, MgSO4, MgCO3 ಅನ್ನು ಮಾಡಿಸ್ಬೇಕು ಅಂತ ಇದೆ. ಜನರಲಿ ಇದರಲ್ಲಿ MnSO4 ಮತ್ತು ZnSO4, ZnCO3 ರಿಮೂವ್ ಮಾಡಿರ್ತಾರೆ. ಯಾಕಂತಂದರೆ MnSO4 ಲೈಟ್ ಪಿಂಕ್ ಕಲರ್ ಬಂದುಬಿಡ್ತದೆ. ಸೊ ಕಲರ್ ನಮಗೆ ಈಸಿಲಿ ಗೊತ್ತಾಗಿಬಿಡ್ತದೆ, ಸಾಲ್ಟ್ ಯಾವುದಂತನೂ ಗೊತ್ತಾಗ್ಬಿಡ್ತದೆ. ಸೊ ಅದಕ್ಕೆ ಅದನ್ನು ತೆಗಿತಾರೆ. ಸೊ ZnSO4, ZnCO3ಯಲ್ಲಿ ಜನರಲಿ ಜಿಂಕ್ ಏನಿದೆ ಅದನ್ನು ಕ್ಯಾರಿ ಔಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಅಂದರೆ ಈ ಜಿಂಕ್ ಸಾಲ್ಟ್ ಏನಿದೆ ಅದು ಥರ್ಡ್ ಗ್ರೂಪಲ್ಲಿ ಅಥವಾ ಬೇರೆ ಬೇರೆ ಗ್ರೂಪಲ್ಲಿ ಇಂಟರ್ಫಿಯರ್ ಆಗುವಂಥ ಚಾನ್ಸಸ್ ಇರೋದಕ್ಕೆ ಈ ಜಿಂಕ್ ಸಾಲ್ಟನ್ನು ಒಂದನ್ನು ತೆಗೆದಿರ್ತಾರೆ. ಜನರಲಿ ನಮ್ಮ ಡಿಸ್ಟ್ರಿಕಲ್ಲಿ ನಾವು ತೆಗೆದಿರ್ತೀವಿ. ಸೊ ನೋಡೋಣ ನಿಮ್ಮ ಡಿಸ್ಟ್ರಿಕಲ್ಲಿ ಏನು ಮಾಡ್ತಾರೆ ಅಂತೇಳಿ. ಸೊ ಆದರೆ ವೈವಾ ಮಾತ್ರ ಯಾವುದನ್ನು ಕೇಳಬೇಕು ಅಂತ ಇದೆ ಅಂದರೆ 100% ಆಗಿ ಇವಿಷ್ಟೇ ಟೆಸ್ಟ್ ಮೇಲೆ ಕೇಳಬೇಕು ಅಂತ ಇದೆ. ಭಾಳಷ್ಟು ಎಕ್ಸ್ಟರ್ನಲ್ ಎಕ್ಸಾಮಿನರ್ಗಳು ಅವ್ರಿಗೆ ಬಂದದ್ದು ಕೇಳ್ಕೊತ ಹೋಗ್ತಾರೆ, ಬಟ್ ಏನಾದರೂ ಕೇಳ್ಕೊಂಡು ಹೋಗಲಿ, ಮಾರ್ಕ್ಸ್ ಮಾತ್ರ ಕೊಡಲೇಬೇಕು, ರೈಟ್? ಸೊ ವೈವಾ ನೋಡಿ, ಆಲ್ಕೋಹಾಲ್ ಟೆಸ್ಟ್ ಮೇಲೆ, ಫಿನಾಲ್ ಟೆಸ್ಟ್ ಮೇಲೆ, ಅಲ್ಡಿಹೈಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಪ್ರೈಮರಿ ಅಮೈನ್, ಇಷ್ಟೇ ಟೆಸ್ಟ್ ಮೇಲೆ ಕೇಳಬೇಕು ಅಂತ ಇದೆ. ಡೆಫಿನೆಟ್ ಆಗಿ ಇಷ್ಟೇ ಟೆಸ್ಟನ್ನು ಕೇಳಲೇಬೇಕು. ಸೊ ಇದಿಷ್ಟು ಪ್ರಾಕ್ಟಿಕಲ್ ಸೆಕೆಂಡ್ ಪಿ ಯು ಸಿ ಇಲ್ಲಿ ಚೇಂಜ್ ಆಗಿರುವಂಥದ್ದು ಅಂದ್ರೇನು, ಒಂದೆರಡು ಎಡಿಷನ್ ಆಗಿದೆ, ಇಲ್ಲಿ ಒಂದೆರಡು ಡಿಲೀಷನ್ ಆಗಿದೆ. ಅದು ಓವರಾಲ್ ಆಗಿ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ಗೆ ಇದು ನಮಗೆ ಅಫೆಕ್ಟ್ ಮಾಡೋದಿಲ್ಲ, ಗೊತ್ತಿರಲಿ. ಸೊ ಹಾಗಾದರೆ ಇನ್ನು ಫಸ್ಟ್ ಪಿ ಯು ಸಿ ಪ್ರಾಕ್ಟಿಕಲ್ ಏನು ಚೇಂಜ್ ಆಗಿದೆ ಅದನ್ನು ಕೂಡ ನೋಡ್ಕೊಂಡು ಬಂದ್ಬಿಡೋಣಂತೆ. ಇನ್ನು ಫಸ್ಟ್ ಪಿ ಯು ಸಿಯಲ್ಲಿ ಯಾವುದು ಚೇಂಜ್ ಆಗಿದೆ ಅಂತಂದರೆ, ಸೊ ಫಸ್ಟ್ ಪಿ ಯು ಸಿಯಲ್ಲೂ ಆಲ್ಮೋಸ್ಟ್ ಸೇಮ್ ಎಕ್ಸ್ಪೆರಿಮೆಂಟ್ ಇಟ್ಟಿದ್ದಾರೆ, ಬಟ್ ಒಂದನ್ನು ಆ್ಯಡ್ ಮಾಡಿದ್ದಾರೆ ಇದರಲ್ಲಿ. ಸೊ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಮತ್ತು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಬಂದಾಗ ಯಾವುದೇ ಚೇಂಜಸ್ಗಳು ಇರ್ತಿರಲಿಲ್ಲ. ಅಲ್ಲೂ ಕೂಡ ಸಾಲ್ಟ್ ಅನಾಲಿಸಿಸ್, ಇಲ್ಲೂ ಕೂಡ 10 ಮಾರ್ಕ್ಸ್ ಸಾಲ್ಟ್ ಅನಾಲಿಸಿಸ್, ಟೈಟ್ರೇಷನ್ 10 ಮಾರ್ಕ್ಸ್, ವೈವಾ 4 ಮಾರ್ಕ್ಸ್, ಜರ್ನಲ್ 6 ಮಾರ್ಕ್ಸ್ ಅಂತಲೇ ಇರ್ತಿತ್ತು. ಬಟ್ ಈ ವರ್ಷ ಸ್ಲೈಟ್ಲಿ ಚೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ 2 ಟೈಟ್ರೇಷನು ಡೆಫಿನೆಟ್ಲಿ ಇದೆ. ಸೊ NaOH ವರ್ಸಸ್ ಆಕ್ಸಾಲಿಕ್ ಆಸಿಡ್ ಅಥವಾ HCl ವರ್ಸಸ್ ಸೋಡಿಯಂ ಕಾರ್ಬೋನೇಟ್ ಹಿಂದಿನ ವರ್ಷ ಇರೋದೇ ಇದೆ. ಸೊ ಅದಾದಮೇಲೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಇನಾರ್ಗ್ಯಾನಿಕ್ ಸಾಲ್ಟಲ್ಲಿ ಇವಿಷ್ಟು ಸಾಲ್ಟನ್ನು ಮಾಡಿಸ್ಬೇಕು ಅಂತ ಇದೆ. ಸೊ ಸ್ಟಡಿ ಆಫ್ ಬನ್ಸನ್ ಬರ್ಮರ್ ಇರ್ಬೋದು. ಸೊ ಇದು ಇಂಪಾರ್ಟೆಂಟ್. ಈ ಸಾರಿ pH ಮೇಲೆ ಪ್ರಾಬ್ಲಮನ್ನು ಕೇಳಿದ್ದಾರೆ.
ಅಂದರೆ ಪಿ ಎಚ್ ಮೇಲೆ ಎಕ್ಸಾಮಿನೇಷನಲ್ಲಿ ಕ್ವಶನ್ ಕೇಳಬೇಕು ಅಂತ ಇದೆ. ಸೊ ಪಿ ಎಚ್ ವ್ಯಾಲ್ಯೂಸ್ ಆಫ್ ದ ಹೈಡ್ರೋಕ್ಲೋರಿಕ್ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೊ 2 hours. ಸೊ ಈ ರೀತಿ ಪಿ ಎಚ್ ಮೇಲೆ ಒಂದು 4 ರಿಂದ 5 ಪ್ರಾಕ್ಟಿಕಲ್ನ ಮಾಡಿಸಿರುವಂಥದ್ದು. ಅದಾದಮೇಲೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕ್ರಿಸ್ಟಲೈಸೇಷನ್ ಮೇಲೆ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮೇಲೆ, ಬಾಯ್ಲಿಂಗ್ ಪಾಯಿಂಟ್ ಮೇಲೆ, ಕೆಮಿಕಲ್ ಬ್ಯಾಲೆನ್ಸ್ ಮೇಲೆ ಕ್ವಶನನ್ನು ಅಂದರೆ ಪ್ರಾಕ್ಟಿಕಲಲ್ಲಿ ಇಟ್ಟಿರುವಂಥದ್ದು. ಬಟ್ ಇಷ್ಟು ವರ್ಷನೂ ಕೂಡ ಇವೆಲ್ಲ ಇತ್ತು. ಬಟ್ ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ಗಳಲ್ಲಿ ಕಾಲೇಜಸ್ಗಳಲ್ಲಿ ಮಾಡಿರೋದಿಲ್ಲ. ಯಾಕಂತಂದರೆ ಸಾಲ್ಟ್ ಅನಾಲಿಸಿಸನ್ನು ಡೀಟೇಲಾಗಿ ಮಾಡಿಸ್ತೀವಿ, ಅದು ನಿಮ್ಮ ಸೆಕೆಂಡ್ ಇಯರ್ ಹೆಲ್ಪ್ ಆಗ್ತದೆ. ಸೊ ಟೈಟ್ರೇಷನ್ನ ಡೀಟೇಲಾಗಿ ಮಾಡಿಸ್ತೀವಿ, ಉಳಿದಿರೋದನ್ನು ಡೆಮೋನ್ಸ್ಟ್ರೇಷನ್ ಮಾಡಿಬಿಟ್ಟು ಅದನ್ನು ಜರ್ನಲ್ದಲ್ಲಿ ಬರಿ ಅಂತ ಹೇಳಿರ್ತಿದ್ವಿ. ಸೊ ಒಂದಷ್ಟು ಕಾಲೇಜಸ್ಗಳಲ್ಲಿ ಮಾಡಬಹುದು. ಸೊ ಇದರ ಜೊತೆಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನಿದೆ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಸೊ ಆವಾಗ ಏನಿರ್ತಿತ್ತು, ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ 10 marks ಇರ್ತಿತ್ತು. ಬಟ್ ಈ ವರ್ಷ ಏನು ಮಾಡಿದ್ದಾರೆ, ಡಿಟೆಕ್ಷನ್ ಆಫ್ ಆಸಿಡ್ ರೆಡಿಕಲ್ ಫ್ರಮ್ ದ ಗಿವನ್ ಸಾಲ್ಟ್ 5 marks ಮಾಡಿದ್ದಾರೆ. ಓನ್ಲಿ ಆಸಿಡ್ ರೆಡಿಕಲ್, ಬೇಸಿಕ್ ಇಲ್ವೇ ಇಲ್ಲ, ಓನ್ಲಿ ಆಸಿಡ್ ರೆಡಿಕಲ್. ಟೈಟ್ರೇಷನ್ ಏನಿದೆ 10 marks ಮಾಡಿದ್ದಾರೆ. ಟೈಟ್ರೇಷನ್ 10 marks ಮಾಡಿದ್ದಾರೆ, ರೈಟ್. ಸೊ ಡಿಟರ್ಮಿನೇಷನ್ ಆಫ್ ಪಿ ಎಚ್ ಆಫ್ ಫ್ರೂಟ್ ಜ್ಯೂಸಸ್ ಯೂಸಿಂಗ್ ಪಿ ಎಚ್ ಪೇಪರ್ನ 5 marksಗೆ ಇಟ್ಟಿದ್ದಾರೆ. ನೀವು ಒಂದೊಂದು ಪಿ ಎಚ್ ಅನ್ನು ಹೇಳ್ತಾ ಹೋದರೆ ಒಂದೊಂದು ಮಾರ್ಕ್ಸ್ ಇರ್ತದೆ. ಇಲ್ಲಿ 3 ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ದಾರೆ. ಒಂದು ಪಿ ಎಚ್ ಆಫ್ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಜ್ಯೂಸಸ್ ಅನ್ನು ಹೇಳುವಂಥದ್ದು. ಎರಡನೇದು ಸೊ ಸಾಲ್ಟ್ ಕಂಟೈನಿಂಗ್ ಕಾಮನ್ ಇಯಾನ್ ಇಫೆಕ್ಟ್ ಮೇಲೆ ಹೇಳಿರುವಂಥದ್ದು. ಸೊ ಮೂರನೇದು ಪಿ ಎಚ್. ಸೊ ಇಲ್ಲಿ NH4OH ಆ್ಯಂಡ್ NH4Cl ಇಲ್ಲೂ ಕೂಡ ಸಾಲ್ಟ್ ಕಂಟೈನಿಂಗ್ ಕಾಮನ್ ಇಯಾನ್ ಮೇಲೆ ಕ್ವಶನನ್ನು ಕೇಳುವಂಥದ್ದು. ಇವು 3ರಲ್ಲಿ ಒಂದು ಕೇಳಬೇಕು. 5 ಪಿ ಎಚ್ ವ್ಯಾಲ್ಯೂನ ರೆಕಾರ್ಡ್ ಮಾಡಬೇಕು. 5 marks, ಈಚ್ ಪಿ ಎಚ್ ವ್ಯಾಲ್ಯೂ 1 marks ಇರ್ತದೆ. ಸೊ ಇದಾದಮೇಲೆ ವೈವಾ ನೋಡಿ, ವೈವಾ 4 marks ಇರ್ತದೆ. ವೈವಾವನ್ನು ಯಾವುದ್ರ ಮೇಲೆ ಕೇಳಬೇಕು, ಬನ್ಸನ್ ಬರ್ನರ್ ಮೇಲೆ ಕೇಳಬೇಕು. ಪಿ ಎಚ್ ಎಕ್ಸ್ಪೆರಿಮೆಂಟು, ಸೊ ಇಕ್ವಿಲಿಬ್ರಿಯಂ ಎಕ್ಸ್ಪೆರಿಮೆಂಟು ಮತ್ತು ಪ್ಯೂರಿಫಿಕೇಷನ್ ಟೆಕ್ನಿಕ್ಸ್ ಮೇಲೇ ವೈವಾವನ್ನು ಕೇಳಬೇಕು. ಸೊ ಇದು ಇಂಟರ್ನಲ್ ಇರ್ತದೆ. ಸೊ ಯಾರೂ ಎಕ್ಸ್ಟರ್ನಲ್ ಬರೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಸಬ್ಮಿಷನ್ ಆಫ್ ದ ಡ್ಯೂಲಿ ಕಂಪ್ಲೀಟೆಡ್ ರೆಕಾರ್ಡ್ 6 marks ಇದೆ. ಟೋಟಲ್ 30 marks. ಇಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇರ್ತದೆ ಅಂತಂದರೆ, ಡಿಟೆಕ್ಷನ್ ಆಫ್ ಆಸಿಡ್ ರೆಡಿಕಲಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಮಾಡಿದರೆ 1 mark, ಡಿಟೆಕ್ಷನ್ ಆಫ್ ಆಸಿಡ್ ರೆಡಿಕಲಲ್ಲಿ ಗ್ರೂಪ್ ಡಿಟೆಕ್ಷನ್ ಮಾಡಿದರೆ 1 mark, ಸೊ ಕರೆಕ್ಟ್ ರೆಡಿಕಲ್ ಐಡೆಂಟಿಫಿಕೇಷನ್ ಮಾಡಿದರೆ 1 mark, ಕನ್ಫರ್ಮೇಟರಿ ಟೆಸ್ಟ್ ಮಾಡಿದರೆ 2 marks, ಟೋಟಲ್ 5 marks ಅನ್ನು ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಸೊ ಟೈಟ್ರೇಷನ್ ನೋಡಿ, ಟೈಟ್ರೇಷನ್ 10 marks ಅಲ್ಲಿ ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ 3 marks ಇರ್ತದೆ. ರೈಟಿಂಗ್ ದ ಟ್ಯಾಬ್ಯುಲರ್ ಕಾಲಮ್ 1 marks ಇರ್ತದೆ. ಸೊ ಅಕ್ಯುರಸಿ ಆಫ್ ದ ವ್ಯಾಲ್ಯೂ ಡಿಫ್ರೆಂಟ್ ಮಾರ್ಕ್ಸ್ಗಳನ್ನ ಅಲಾಟ್ ಮಾಡಿರ್ತಾರೆ. ಮೊಲಾರಿಟಿ ಕ್ಯಾಲ್ಕುಲೇಷನ್ ಫಾರ್ಮುಲಾಕ್ಕೆ 1 mark, ಕ್ಯಾಲ್ಕುಲೇಷನ್ಗೆ 1 mark ಇರ್ತದೆ. ಸೊ ಫಾರ್ ಈಚ್ ಪಿ ಎಚ್ ವ್ಯಾಲ್ಯೂ 1 mark, 5 marks ಇರ್ತದೆ. ಸೊ 4 ಸಿಂಪಲ್ ಎಕ್ಸ್ಪೆರಿಮೆಂಟ್, ಸಿಂಪಲ್ ಕ್ವಶನ್ ಶುಡ್ ಬಿ ಆಸ್ಕ್ಡ್ ಆನ್ ದ ದಿಸ್. ಸೊ ಅದಾದಮೇಲೆ ರೆಕಾರ್ಡಿಗೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಂದರೆ ಈ ವರ್ಷ ರಿಮೆಂಬರ್ ಈ ಪ್ರಾಕ್ಟಿಕಲಲ್ಲಿ ಫಸ್ಟ್ ಪಿ ಯು ಸಿಯಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನಲ್ಲಿ ಸ್ಮಾಲ್ ಚೇಂಜಸನ್ನು ಮಾಡಿರುವಂಥದ್ದು. ಬಟ್ ಸೆಕೆಂಡ್ ಪಿ ಯು ಸಿಯಲ್ಲಿ ಯಾವುದೇ ಚೇಂಜಸನ್ನು ಈ ವರ್ಷಕ್ಕೆ ಮಾಡಿಲ್ಲ. ಸೊ ಇದಿಷ್ಟು ಪ್ರಾಕ್ಟಿಕಲಲ್ಲಿ ಡಿಲೀಟೆಡ್ ಸಿಲೆಬಸ್ ಆಗಿರುವಂಥದ್ದು. ಸೊ ಥಿಯರಿಯಲ್ಲಿ ಡಿಲೀಟ್ ಸಿಲೆಬಸ್ ಆಗಿರೋದನ್ನು ಕೆಮಿಸ್ಟ್ರಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.